ಡಿಸೆಂಬರ್ ತಿಂಗಳ 28ನೇ ತಾರೀಕು ಮೈಸೂರು ಜಿಲ್ಲೆಯ ಹುಣಸೂರು ಪಟ್ಟಣದಲ್ಲಿ ಮಧ್ಯಾಹ್ನ ಸುಮಾರು 2 ಗಂಟೆಯ ಸಮಯದಲ್ಲಿ ಸ್ಕೈ ಗೋಲ್ಡ್ ಆ್ಯಂಡ್ ಡೈಮಂಡ್ ಒಂದು ಚಿನ್ನದ ಅಂಗಡಿಯಲ್ಲಿ 5 ಜನ ಮುಸುಕುಧಾರಿಗಳು ಏಕಾಏಕಿ ಆ ಒಂದು ಚಿನ್ನದ ಅಂಗಡಿಗೆ ನುಗ್ಗಿ ಅಲ್ಲಿದ್ದವರಿಗೆ ಪಿಸ್ತೂಲು ಮತ್ತು ಇತರೆ ವೆಪನ್ಗಳ ಮೂಲಕ ಹೆದರಿಸಿ ಅಲ್ಲಿದ್ದ ಎಲ್ಲ ಚಿನ್ನಾಭರಣಗಳನ್ನು ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ. ಒಟ್ಟು 8 kg ಹೆಚ್ಚಿನ ಪ್ರಮಾಣದ ಚಿನ್ನದ ಆಭರಣಗಳು, ಸುಮಾರು 10 ಕೋಟಿ ಹೆಚ್ಚು ಮೌಲ್ಯದ ಚಿನ್ನಾಭರಣಗಳನ್ನು ದೋಚಿಕೊಂಡು ಹೋಗಿದ್ದಾರೆ ಅಂಥೇಳಿ ಒಬ್ಬರು ಸೈನುದ್ದೀನ್ ಅಂತೇಳಿ ಒಂದು ಪ್ರಕರಣವನ್ನು ಹುಣಸೂರು ಟೌನ್ ಠಾಣೆಯಲ್ಲಿ ದಾಖಲು ಮಾಡಿರ್ತಾರೆ. ಅದರಂತೆ ನಾವು ಈ ದರೋಡೆ ಪ್ರಕರಣವನ್ನು ದಾಖಲೆ ಮಾಡಿಕೊಂಡು ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು, ಯಾಕೆಂದರೆ ಈ ಒಂದು ಪ್ರಕರಣದಲ್ಲಿ ಒಂದು ವೆಪನ್ಗಳ ಬಳಕೆಯಾಗಿತ್ತು ಮತ್ತು ಆ ಚಿನ್ನಾಭರಣದ ಅಂಗಡಿಯಲ್ಲಿ ಏಕಾಏಕಿ ನುಗ್ಗಿ ಹೆದರಿಸಿ ಒಂದು ಕಳ್ಳತನ ಮಾಡಿದ್ರಿಂದ ಗಂಭೀರವಾಗಿ ತೆಗೆದುಕೊಂಡು ತನಿಖೆಯನ್ನು ಪ್ರಾರಂಭ ಮಾಡಿದ್ವಿ. ಪ್ರಮುಖವಾಗಿ ಈ ಒಂದು ತನಿಖೆಯ ಉಸ್ತುವಾರಿಯನ್ನು IGP ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ ಮಾಡ್ತಾಯಿದ್ರು. ಪ್ರಕರಣ ದಾಖಲಾದಾಗ ಆಗಿನ SP ರವರಾಗಿದ್ದ ವಿಷ್ಣುವರ್ಧನ್ ಸರ್ ಅವರ ಒಂದು ನೇತೃತ್ವದಲ್ಲಿ ಅಡಿಷನಲ್ SP ನಾಗೇಶ್ ಮತ್ತು DSP ಹುಣಸೂರು ರವಿ ಅವರ ನೇತೃತ್ವದಲ್ಲಿ ಒಟ್ಟು 5 ತಂಡಗಳನ್ನು ನೇಮಕ ಮಾಡಲಾಗಿತ್ತು. ಆ 5 ತಂಡಗಳು ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡಿ ಹಲವಾರು ವಿಷಯಗಳನ್ನು ತನಿಖೆಯಲ್ಲಿ ಕೈಗೊಂಡಿದ್ದರು. ಅದರಲ್ಲಿಯೂ ನಮಗೆ ಒಂದು ಕೃತ್ಯ ನಡೆದ ಸ್ಥಳದಲ್ಲಿ ಒಂದು ಏನು CCTV ಫುಟೇಜ್ಗಳು ಸಿಕ್ಕಿತ್ತು. ಆ ಒಂದು ಫುಟೇಜ್ ಆಧಾರದ ಮೇಲೆ ಕ್ಲಿಯರಾಗಿ ಕಾಣ್ತಾ ಇತ್ತು, ಬೇರೆ ಯಾವುದೇ ಸಾಕ್ಷಿಗಳು ಅಲ್ಲಿ ಸಿಕ್ಕಿರಲಿಲ್ಲ. ಹೀಗಾಗಿ ಇದೊಂದು ಕ್ಲಿಷ್ಟಕರವಾದ ಪ್ರಕರಣ ಆಗಿತ್ತು. ಇದನ್ನು ಪತ್ತೆ ಹಚ್ಚಬೇಕಂತೇಳಿ ಎಲ್ಲ ತಂಡಗಳು ಪ್ರಯತ್ನ ಮಾಡ್ತಾ ಇರುವಾಗ ನಾವು ಸಾಕಷ್ಟು ವಿಧಾನಗಳನ್ನು ಅನುಸರಿಸಿದ್ವಿ. ಅದರಲ್ಲಿ ಮುಖ್ಯವಾಗಿ ತಾಂತ್ರಿಕ ವಿಧಾನಗಳನ್ನು ಅನುಸರಿಸಿದಾಗ ಈ ಒಂದು ಪ್ರಕರಣದಲ್ಲಿ ಒಂದು ಪ್ರೊಫೆಷ್ನಲ್ ಗ್ಯಾಂಗ್, ಬೇರೆ ರಾಜ್ಯದ ಹೊರ ರಾಜ್ಯದ ಒಂದು ಪ್ರೊಫೆಷ್ನಲ್ ಗ್ಯಾಂಗ್ ಇದರಲ್ಲಿ ಭಾಗಿಯಾದ ಬಗ್ಗೆ ಒಂದು ಮಾಹಿತಿ ಸಿಕ್ಕಿತ್ತು. ಹೀಗಾಗಿ ಕಳೆದ 2 ವಾರದಿಂದ ನಮ್ಮ ತಂಡ ಬಿಹಾರದಲ್ಲಿ ಇದ್ದು ಅಲ್ಲಿ ಒಂದು ಬಿಹಾರ ಸ್ಥಳೀಯ ಪೊಲೀಸರ ಒಂದು ಸಹಯೋಗದೊಂದಿಗೆ STF, ಬಿಹಾರದಲ್ಲಿ STF ಇದೆ, ಅವರ ಒಂದು ಸಹಯೋಗದೊಂದಿಗೆ ಪ್ರಕರಣವನ್ನು ಪತ್ತೆ ಹಚ್ಚಲಿಕ್ಕೆ ನಮ್ಮ ತಂಡ ಸತತವಾದ ಸಂಪರ್ಕವನ್ನು ಮಾಡಿದರು. ಸಾಕಷ್ಟು ಮಾಹಿತಿಗಳನ್ನು ವಿನಿಮಯ ಮಾಡಿಕೊಂಡಿದ್ವಿ. ಅದಕ್ಕಿಂತ ಮುಖ್ಯವಾಗಿ ಇದೇ ಥರದ ಒಂದು ಪ್ರಕರಣಗಳು ದೇಶದ ಹಲವಾರು ರಾಜ್ಯಗಳಲ್ಲಿ ಸಹಿತ ವರದಿಯಾಗಿದ್ದು, ಅನೇಕ ಅಂಥ ಪ್ರಕರಣಗಳಲ್ಲಿ ಕೆಲವು ಆರೋಪಿತರನ್ನು ಅರೆಸ್ಟ್ ಮಾಡಿದ ಬಗ್ಗೆಯೂ ಸಹಿತ ಮಾಹಿತಿ ಸಿಕ್ಕಿತ್ತು. ಈ ಎಲ್ಲ ಮಾಹಿತಿಯನ್ನು ಆಧರಿಸಿ ನಾವು ನಮ್ಮ ತಂಡ ಮೊನ್ನೆ ದಿನ ಬಿಹಾರ ಪೊಲೀಸರ ಒಂದು ಸಹಯೋಗದೊಂದಿಗೆ 2 ಆರೋಪಿತರು, ಚೋಟು ಸಿಂಗ್ ಅಲಿಯಾಸ್ ಋಷಿಕೇಶ್ ಸಿಂಗ್ ಅಂತೇಳಿ ಮತ್ತು ಇನ್ನೊಬ್ಬನು ಪಂಕಜ್ ಸಿಂಗ್ ಅಂತೇಳಿ, ಈ 2 ಆರೋಪಿತರು ಬಿಹಾರದ ದರ್ಭಂಗ ಹತ್ತಿರದ ಒಂದು ಪ್ರದೇಶದಿಂದ ನಾವು ಅರೆಸ್ಟ್ ಮಾಡಿ ಈಗಾಗಲೇ ಅಲ್ಲಿಯ ಒಂದು ಸ್ಥಳೀಯ ನ್ಯಾಯಾಲಯಕ್ಕೆ ಅವರನ್ನು ಹಾಜರುಪಡಿಸಲಾಗಿದೆ. ಈಗ ಟ್ರಾನ್ಸಿಟ್ ವಾರೆಂಟನ್ನು ತೆಗೆದುಕೊಂಡು ನಮ್ಮ ರಾಜ್ಯಕ್ಕೆ ಅವರನ್ನು ಕರೆತಂದು ಅವರನ್ನು ಇನ್ನಷ್ಟು ಹೆಚ್ಚಿನ ತನಿಖೆ ಮಾಡಿ ಅವರಿಂದ ಎಲ್ಲಿ ಈ ಒಂದು ಮಟೀರಿಯಲನ್ನೆಲ್ಲ ಡಿಸ್ಪೋಸ್ ಮಾಡಿದ್ದಾರೆ ಮತ್ತು ಯಾರೆಲ್ಲ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ, ಆ ಪ್ರಕರಣದಲ್ಲಿ ಏನು 5 ಜನ ಬಂದಿದ್ದರು ಸ್ಥಳಕ್ಕೆ, ಅವರಿಂದ ಹಿಡ್ಕೊಂಡು ಯಾರು ಪ್ಲ್ಯಾನಿಂಗ್ ಸ್ಟೇಜ್ನಲ್ಲಿದ್ದಾರೆ ಅಥವಾ ಡಿಸ್ಪೋಸ್ ಮಾಡುವಲ್ಲಿ ಮತ್ತಾರೆಲ್ಲ ಭಾಗಿಯಾಗಿದ್ದಾರೆ ಎನ್ನುವುದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಒಂದು ಮಾಹಿತಿಯನ್ನು ನಾವು ಕಲೆ ಹಾಕ್ತಾಯಿದ್ದೀವಿ. ಆದಷ್ಟು ಬೇಗನೆ ಉಳಿದ ಆರೋಪಿತರು ಮತ್ತು ಏನು ದರೋಡೆ ಮಾಡ್ಕೊಂಡು ಹೋಗಿದ್ದ ಏನು ಮಾಲು ಏನಿದೆ ಅದನ್ನೆಲ್ಲ ಪತ್ತೆ ಹಚ್ಚುವ ನಿಟ್ಟಿನಲ್ಲಿ ನಮ್ಮ ತಂಡ ಅದೇ ರೀತಿಯ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾಯಿದ್ದಾರೆ. ಮುಖ್ಯವಾಗಿ ಈ ಒಂದು ಕಾರ್ಯಾಚರಣೆಯಲ್ಲಿ DSP ಹುಣಸೂರು ಇರ್ಬೋದು, ನಮ್ಮ ಸೈಬರ್ ಕ್ರೈಮ್ ಠಾಣೆಯ DSP ಶ್ರೀಕಾಂತ್, PI ಸುನೀಲ್, ಹುಣಸೂರು ಠಾಣೆಯ ಟೌನ್ ಇನ್ಸ್ಪೆಕ್ಟರ್ ಸಂತೋಷ್ ಕಶ್ಯಪ್, ಬಿಳ್ಕೆರೆ ಠಾಣೆಯ ಪುನೀತ್, ಸರಗೂರು ಇನ್ಸ್ಪೆಕ್ಟರ್ ಮತ್ತು ಹೀಗೆ ಹಲವಾರು
ಅಧಿಕಾರಿ ಮತ್ತು ಸಿಬ್ಬಂದಿಯವರು ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಪ್ರಕರಣ ಆದಷ್ಟು ಬೇಗ ಪತ್ತೆ ಹಚ್ಚಲಿಕ್ಕೆ ನಮ್ಮ ತಂಡ ಸತತವಾದ ಒಂದು ಪ್ರಯತ್ನ ಮಾಡಿದ್ರಿಂದ ಒಂದು ಪ್ರಾರಂಭಿಕ ಯಶಸ್ಸು ನಮಗೆ ಸಿಕ್ಕಿದೆ. ಆದರೆ ಈ ಒಂದು ಪ್ರಕರಣದಲ್ಲಿ ಇನ್ನೂ ಉಳಿದ ಆರೋಪಿತರನ್ನು ಬೇರೆ ಬೇರೆ ಕಡೆಯಿಂದ ಅವ್ರನ್ನ ಪತ್ತೆ ಮಾಡುವುದು ಬಾಕಿ ಇದೆ. ಅದರ ಜೊತೆಗೆ ಸುಮಾರು 8 kgಯಷ್ಟು ಏನು ಚಿನ್ನಾಭರಣಗಳನ್ನು ದೋಚಿಕೊಂಡು ಹೋಗಿದ್ದಾರೆ. ಅದನ್ನು ಸಹಿತ ನಾವು ರಿಕವರಿ ಮಾಡುವ ಒಂದು ಪ್ರಕ್ರಿಯೆ ನಡೀತಾ ಇದೆ. ಈಗಾಗಲೇ ಒಟ್ಟು 2 ಆರೋಪಿತರಿಂದ ಒಂದು ಬೈಕನ್ನು ನಾವು ಸೀಸ್ ಮಾಡಿದ್ವಿ. ಒಂದು 12 ಗ್ರಾಮ್ ಅದನ್ನು ನಾವು ಸೀಸ್ ಮಾಡಿದ್ವಿ. ಇನ್ನಷ್ಟು ಹೆಚ್ಚಿನ ಒಂದು ತನಿಖೆ ಮಾಡಿ ಅವರಿಂದ ಹೇಳಿಕೆಯನ್ನು ಪಡೆದು ಒಬ್ಬರು ಬಂದವರು. ಒಬ್ಬನು ಏನು ಚೋಟು ಸಿಂಗ್ ಅಲಿಯಾಸ್ ಋಷಿಕೇಶ್ ಸಿಂಗ್ ಅಂತಿದ್ದಾನೆ, ಅವನು ಇತರೆ 4 ಆರೋಪಿತರದೊಂದಿಗೆ ಬಂದು ಒಂದು ಕೃತ್ಯದಲ್ಲಿ ನೇರವಾಗಿ ಭಾಗಿಯಾದ ಆರೋಪಿ. ಇನ್ನೊಬ್ಬ ಪಂಕಜ್ ಸಿಂಗ್ ಅಂತೇಳಿ ಈತ ಮತ್ತು ಇನ್ನೂ 3 ಜನ ಸೇರಿಕೊಂಡು ಒಂದು ಪ್ಲ್ಯಾನಿಂಗ್ ಮಾಡಿ ಕಾನ್ಸ್ಪಿರಸಿಯಲ್ಲಿ ಭಾಗಿಯಾದವರು. ಸೊ ಅವರು ಈ ಒಂದು ಹುಡುಗರನ್ನ ಬಳಸಿಕೊಂಡು ಈ ಒಂದು ಕೃತ್ಯ ಎಸಗಿದ್ದಲ್ಲಿ ಸದ್ಯದ ಮಾಹಿತಿ ಪ್ರಕಾರ ಕಂಡು ಬಂದಿದೆ. ಸೊ ಇನ್ನಷ್ಟು ನಾವು ಹೆಚ್ಚಿನ ಮಾಹಿತಿಯನ್ನು ನಮ್ಮ ರಾಜ್ಯಕ್ಕೆ ಬಂದ ಮೇಲೆ ನಾವು ಪೊಲೀಸ್ ಕಸ್ಟಡಿ ತೆಗೆದುಕೊಂಡು ಹೆಚ್ಚಿನ ಒಂದು ಮಾಹಿತಿ ಕಲೆ ಹಾಕೋದು ಬಾಕಿ. ಬಿಹಾರದಲ್ಲಿ ಹೌದೌದು. ಇಲ್ಲ, ನಮ್ಮ ವಶಕ್ಕೆ ತೆಗೆದುಕೊಂಡಿದ್ದೀವಿ. ಅಂದರೆ ಅಲ್ಲಿ ಏನೋ ಬಿಹಾರ ಪೊಲೀಸರಿದ್ದಾರೆ, ಅವರು ಮತ್ತು ನಮ್ಮ ತಂಡದವರು ಕಳೆದ ಒಂದು ವಾರದಿಂದ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ರೀತಿಯಿಂದ ತನಿಖೆಯನ್ನು ಮಾಡಿ ಜೊತೆಯಲ್ಲೇ ಇದ್ದು ದಸ್ತಗಿರಿ ಮಾಡುವ ಒಂದು ಸಂದರ್ಭದಲ್ಲಿ ಸಹಿತ ಅವರು ನಾವು ಸೇರಿ ಮಾಡಿದ್ವಿ. ಸೊ ಸ್ಥಳೀಯ ಅಧಿಕಾರಿಗಳ ಒಂದು ಸಹಯೋಗ ಭಾಳ ಇಂಪಾರ್ಟೆಂಟ್ ಇದೆ. ನಾವು ನಮ್ಮ ಹಂತದಲ್ಲಿ ನಮ್ಮ ಜೊತೆಗೆ ಇದ್ದಾರೆ, ಬಟ್ ಅವರನ್ನು ಅಲ್ಲಿ ಸ್ಥಳೀಯ ಒಂದು ನ್ಯಾಯಾಲಯಕ್ಕೆ ಈಗಾಗಲೇ ಹಾಜರುಪಡಿಸಿದ್ವಿ. ಅವರನ್ನು ಟ್ರಾನ್ಸಿಟ್ ವಾರೆಂಟ್ ಮೂಲಕ ತೆಗೆದುಕೊಂಡಿದ್ವಿ. ನಾಳೆ ಅವರು ಬರ್ತಾ ಇದ್ದಾರೆ. ನಾಳೆ ಬಂದ ಮೇಲೆ ಇಲ್ಲಿ ಒಂದು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ನಾವು ಮತ್ತೆ ಹೆಚ್ಚಿನ ಒಂದು ವಿಚಾರಣೆಗಾಗಿ ಪೊಲೀಸ್ ಕಸ್ಟಡಿ ತೆಗೆದುಕೊತೀವಿ. ಆವಾಗ ನಾವು ಹೆಚ್ಚಿನ ಒಂದು ಮಾಹಿತಿ ಕಲೆಯಲ್ಲಿ ಹಾಕಲಿಕ್ಕೆ ಸಾಧ್ಯ ಆಗ್ತದೆ. ಡಿಸೆಂಬರ್ ತಿಂಗಳ 28ನೇ ತಾರೀಕು ಮೈಸೂರು ಜಿಲ್ಲೆಯ ಹುಣಸೂರು ಪಟ್ಟಣದಲ್ಲಿ ಮಧ್ಯಾಹ್ನ ಸುಮಾರು 2 ಗಂಟೆಯ ಸಮಯದಲ್ಲಿ ಸ್ಕೈ ಗೋಲ್ಡ್ ಆ್ಯಂಡ್ ಡೈಮಂಡ್ ಒಂದು ಚಿನ್ನದ ಅಂಗಡಿಯಲ್ಲಿ 5 ಜನ ಮುಸುಕುದಾರಿಗಳು ಏಕಾಏಕಿ ಆ ಒಂದು ಚಿನ್ನದ ಅಂಗಡಿಗೆ ನುಗ್ಗಿ ಅಲ್ಲಿದ್ದವರಿಗೆ ಪಿಸ್ತೂಲು ಮತ್ತು ಇತರೆ ವೆಪನ್ಗಳ ಮೂಲಕ ಹೆದರಿಸಿ ಅಲ್ಲಿದ್ದ ಎಲ್ಲ ಚಿನ್ನಾಭರಣಗಳನ್ನು ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ. ಒಟ್ಟು 8 kgಕ್ಕಿಂತಲೂ ಹೆಚ್ಚಿನ ಪ್ರಮಾಣದ ಚಿನ್ನದ ಆಭರಣಗಳು, ಸುಮಾರು 10 ಕೋಟಿ ಹೆಚ್ಚು ಮೌಲ್ಯದ ಚಿನ್ನಾಭರಣಗಳನ್ನು ದೋಚಿಕೊಂಡು ಹೋಗಿದ್ದಾರೆ ಅಂಥೇಳಿ ಒಬ್ಬರು ಸೈನುದ್ದೀನ್ ಅಂಥೇಳಿ ಒಂದು ಪ್ರಕರಣವನ್ನು ಹುಣಸೂರು ಟೌನ್ ಠಾಣೆಯಲ್ಲಿ ದಾಖಲು ಮಾಡಿರ್ತಾರೆ. ಅದರಂತೆ ನಾವು ಈ ದರೋಡೆ ಪ್ರಕರಣವನ್ನು ದಾಖಲೆ ಮಾಡಿಕೊಂಡು ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು, ಯಾಕೆಂದರೆ ಈ ಒಂದು ಪ್ರಕರಣದಲ್ಲಿ ಒಂದು ವೆಪನ್ಗಳ ಬಳಕೆಯಾಗಿತ್ತು ಮತ್ತು ಆ ಚಿನ್ನಾಭರಣದ ಅಂಗಡಿಯಲ್ಲಿ ಏಕಾಏಕಿ ನುಗ್ಗಿ ಹೆದರಿಸಿ ಒಂದು ಕಳ್ಳತನ ಮಾಡಿದ್ರಿಂದ ಗಂಭೀರವಾಗಿ ತೆಗೆದುಕೊಂಡು ತನಿಖೆಯನ್ನು ಪ್ರಾರಂಭ ಮಾಡಿದ್ವಿ. ಪ್ರಮುಖವಾಗಿ ಈ ಒಂದು ತನಿಖೆಯ ಉಸ್ತುವಾರಿಯನ್ನು IGP ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ ಮಾಡ್ತಾಯಿದ್ರು. ಪ್ರಕರಣ ದಾಖಲಾದಾಗ ಆಗಿನ SP ರವರಾಗಿದ್ದ ವಿಷ್ಣುವರ್ಧನ್ ಸರ್ ಅವರ ಒಂದು ನೇತೃತ್ವದಲ್ಲಿ ಅಡಿಷನಲ್ SP ನಾಗೇಶ್ ಮತ್ತು DSP ಹುಣಸೂರು ರವಿ ಅವರ ನೇತೃತ್ವದಲ್ಲಿ ಒಟ್ಟು 5 ತಂಡಗಳನ್ನು ನೇಮಕ ಮಾಡಲಾಗಿತ್ತು. ಆ 5 ತಂಡಗಳು ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡಿ ಹಲವಾರು ವಿಷಯಗಳನ್ನು ತನಿಖೆಯಲ್ಲಿ ಕೈಗೊಂಡಿದ್ದರು. ಅದರಲ್ಲಿಯೂ ನಮಗೆ ಒಂದು ಕೃತ್ಯ ನಡೆದ ಸ್ಥಳದಲ್ಲಿ ಒಂದು ಏನು CCTV ಫುಟೇಜ್ಗಳು ಸಿಕ್ಕಿತ್ತು. ಆ ಒಂದು ಫುಟೇಜ್ ಆಧಾರದ ಮೇಲೆ ಕ್ಲಿಯರಾಗಿ ಕಾಣ್ತಾ ಇತ್ತು, ಬೇರೆ ಯಾವುದೇ ಸಾಕ್ಷಿಗಳು ಅಲ್ಲಿ ಸಿಕ್ಕಿರಲಿಲ್ಲ. ಹೀಗಾಗಿ ಇದೊಂದು ಕ್ಲಿಷ್ಟಕರವಾದ ಪ್ರಕರಣ ಆಗಿತ್ತು. ಇದನ್ನು ಪತ್ತೆ ಹಚ್ಚಬೇಕಂತೇಳಿ ಎಲ್ಲ ತಂಡಗಳು ಪ್ರಯತ್ನ ಮಾಡ್ತಾ ಇರುವಾಗ ನಾವು ಸಾಕಷ್ಟು ವಿಧಾನಗಳನ್ನು ಅನುಸರಿಸಿದ್ವಿ. ಅದರಲ್ಲಿ ಮುಖ್ಯವಾಗಿ ತಾಂತ್ರಿಕ ವಿಧಾನಗಳನ್ನು ಅನುಸರಿಸಿದಾಗ ಈ ಒಂದು ಪ್ರಕರಣದಲ್ಲಿ ಒಂದು ಪ್ರೊಫೆಷ್ನಲ್ ಗ್ಯಾಂಗ್
ಬೇರೆ ರಾಜ್ಯದ ಹೊರ ರಾಜ್ಯದ ಒಂದು ಪ್ರೊಫೆಷ್ನಲ್ ಗ್ಯಾಂಗ್ ಇದರಲ್ಲಿ ಭಾಗಿಯಾದ ಬಗ್ಗೆ ಒಂದು ಮಾಹಿತಿ ಸಿಕ್ಕಿತ್ತು. ಹೀಗಾಗಿ ಕಳೆದ 2 ವಾರದಿಂದ ನಮ್ಮ ತಂಡ ಬಿಹಾರದಲ್ಲಿ ಇದ್ದು ಅಲ್ಲಿ ಒಂದು ಬಿಹಾರ ಸ್ಥಳೀಯ ಪೊಲೀಸರ ಒಂದು ಸಹಯೋಗದೊಂದಿಗೆ STF ಬಿಹಾರದಲ್ಲಿ STF ಇದೆ, ಅವರ ಒಂದು ಸಹಯೋಗದೊಂದಿಗೆ ಪ್ರಕರಣವನ್ನು ಪತ್ತೆ ಹಚ್ಚಲಿಕ್ಕೆ ನಮ್ಮ ತಂಡ ಸತತವಾದ ಸಂಪರ್ಕವನ್ನು ಮಾಡಿದರು. ಸಾಕಷ್ಟು ಮಾಹಿತಿಗಳನ್ನು ವಿನಿಮಯ ಮಾಡಿಕೊಂಡಿದ್ವಿ. ಅದಕ್ಕಿಂತ ಮುಖ್ಯವಾಗಿ ಇದೇ ಥರದ ಒಂದು ಪ್ರಕರಣಗಳು ದೇಶದ ಹಲವಾರು ರಾಜ್ಯಗಳಲ್ಲಿ ಸಹಿತ ವರದಿಯಾಗಿದ್ದವು. ಅನೇಕ ಅಂಥ ಪ್ರಕರಣಗಳಲ್ಲಿ ಕೆಲವು ಆರೋಪಿತರನ್ನು ಅರೆಸ್ಟ್ ಮಾಡಿದ ಬಗ್ಗೆಯೂ ಸಹಿತ ಮಾಹಿತಿ ಸಿಕ್ಕಿತ್ತು. ಈ ಎಲ್ಲ ಮಾಹಿತಿಯನ್ನು ಆಧರಿಸಿ ನಾವು ನಮ್ಮ ತಂಡ ಮೊನ್ನೆ ದಿನ ಬಿಹಾರ ಪೊಲೀಸರ ಒಂದು ಸಹಯೋಗದೊಂದಿಗೆ 2 ಆರೋಪಿತರು, ಚೋಟು ಸಿಂಗ್ ಅಲಿಯಾಸ್ ಋಷಿಕೇಶ್ ಸಿಂಗ್ ಅಂತೇಳಿ ಮತ್ತು ಇನ್ನೊಬ್ಬನು ಪಂಕಜ್ ಸಿಂಗ್ ಅಂತೇಳಿ, ಈ 2 ಆರೋಪಿತರು ಬಿಹಾರದ ದರ್ಭಂಗಾ ಹತ್ತಿರದ ಒಂದು ಪ್ರದೇಶದಿಂದ ನಾವು ಅರೆಸ್ಟ್ ಮಾಡಿ ಈಗಾಗಲೇ ಅಲ್ಲಿಯ ಒಂದು ಸ್ಥಳೀಯ ನ್ಯಾಯಾಲಯಕ್ಕೆ ಅವರನ್ನು ಹಾಜರುಪಡಿಸಲಾಗಿದೆ. ಈಗ ಟ್ರಾನ್ಸಿಟ್ ವಾರೆಂಟನ್ನು ತೆಗೆದುಕೊಂಡು ನಮ್ಮ ರಾಜ್ಯಕ್ಕೆ ಅವರನ್ನು ಕರೆತಂದು ಅವರನ್ನು ಇನ್ನಷ್ಟು ಹೆಚ್ಚಿನ ತನಿಖೆ ಮಾಡಿ ಅವರಿಂದ ಎಲ್ಲಿ ಈ ಒಂದು ಮಟೀರಿಯಲನ್ನೆಲ್ಲ ಡಿಸ್ಪೋಸ್ ಮಾಡಿದ್ದಾರೆ ಮತ್ತು ಯಾರೆಲ್ಲ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ಆ ಪ್ರಕರಣದಲ್ಲಿ ಏನು 5 ಜನ ಬಂದಿದ್ದರು ಸ್ಥಳಕ್ಕೆ, ಅವರಿಂದ ಹಿಡ್ಕೊಂಡು ಯಾರು ಪ್ಲ್ಯಾನಿಂಗ್ ಸ್ಟೇಜ್ನಲ್ಲಿದ್ದಾರೆ ಅಥವಾ ಡಿಸ್ಪೋಸ್ ಮಾಡುವಲ್ಲಿ ಮತ್ತಾರೆಲ್ಲ ಭಾಗಿಯಾಗಿದ್ದಾರೆ ಎನ್ನುವುದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಒಂದು ಮಾಹಿತಿಯನ್ನು ನಾವು ಕಲೆ ಹಾಕ್ತಾ ಇದ್ದೀವಿ. ಆದಷ್ಟು ಬೇಗನೆ ಉಳಿದ ಆರೋಪಿತರು ಮತ್ತು ಏನು ದರೋಡೆ ಮಾಡ್ಕೊಂಡು ಹೋಗಿದ್ದ ಏನು ಮಾಲು ಏನಿದೆ ಅದನ್ನೆಲ್ಲ ಪತ್ತೆ ಹಚ್ಚುವ ನಿಟ್ಟಿನಲ್ಲಿ ನಮ್ಮ ತಂಡ ಅದೇ ರೀತಿಯ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಈ ಒಂದು ಕಾರ್ಯಾಚರಣೆಯಲ್ಲಿ DSP ಹುಣಸೂರು ಇರ್ಬೋದು, ನಮ್ಮ ಸೈಬರ್ ಕ್ರೈಮ್ ಠಾಣೆಯ DSP ಶ್ರೀಕಾಂತ್, PI ಸುನೀಲ್, ಹುಣಸೂರು ಠಾಣೆಯ ಟೌನ್ ಇನ್ಸ್ಪೆಕ್ಟರ್ ಸಂತೋಷ್ ಕಶ್ಯಪ್, ಬಿಲ್ಕೆರೆ ಠಾಣೆಯ ಪುನೀತ್, ಸರ್ಗೂರು ಇನ್ಸ್ಪೆಕ್ಟರ್ ಮತ್ತು ಹೀಗೆ ಹಲವಾರು ಅಧಿಕಾರಿ ಮತ್ತು ಸಿಬ್ಬಂದಿಯವರು ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಪ್ರಕರಣ ಆದಷ್ಟು ಬೇಗ ಪತ್ತೆ ಹಚ್ಚಲಿಕ್ಕೆ ನಮ್ಮ ತಂಡ ಸತತವಾದ ಒಂದು ಪ್ರಯತ್ನ ಮಾಡಿದ್ರಿಂದ ಒಂದು ಪ್ರಾರಂಭಿಕ ಯಶಸ್ಸು ನಮಗೆ ಸಿಕ್ಕಿದೆ. ಆದರೆ ಈ ಒಂದು ಪ್ರಕರಣದಲ್ಲಿ ಇನ್ನೂ ಉಳಿದ ಆರೋಪಿತರನ್ನು ಬೇರೆ ಬೇರೆ ಕಡೆಯಿಂದ ಅವ್ರನ್ನ ಪತ್ತೆ ಮಾಡುವುದು ಬಾಕಿ ಇದೆ. ಅದರ ಜೊತೆಗೆ ಸುಮಾರು 8 kg ಏನು ಚಿನ್ನಾಭರಣಗಳನ್ನು ದೋಚಿಕೊಂಡು ಹೋಗಿದ್ದಾರೆ, ಅದನ್ನು ಸಹಿತ ನಾವು ರಿಕವರಿ ಮಾಡುವ ಒಂದು ಪ್ರಕ್ರಿಯೆ ನಡೀತಾ ಇದೆ. ಈಗಾಗಲೇ ಒಟ್ಟು 2 ಆರೋಪಿತರಿಂದ ಒಂದು ಬೈಕನ್ನು ನಾವು ಸೀಸ್ ಮಾಡಿದ್ವಿ, ಒಂದು 12 ಗ್ರಾಮ್ ಅದನ್ನು ನಾವು ಸೀಸ್ ಮಾಡಿದ್ವಿ. ಇನ್ನಷ್ಟು ಹೆಚ್ಚಿನ ಒಂದು ತನಿಖೆ ಮಾಡಿ ಅವರಿಂದ ಹೇಳಿಕೆಯನ್ನು ಪಡೆದು ಒಬ್ಬರು ಬಂದವರು. ಒಬ್ಬನು ಏನು ಚೋಟು ಸಿಂಗ್ ಅಲಿಯಾಸ್ ಋಷಿಕೇಶ್ ಸಿಂಗ್ ಅಂತಿದ್ದಾನೆ, ಅವನು ಇತರೆ 4 ಆರೋಪಿತರದೊಂದಿಗೆ ಬಂದು ಒಂದು ಕೃತ್ಯದಲ್ಲಿ ನೇರವಾಗಿ ಭಾಗಿಯಾದ ಆರೋಪಿ. ಇನ್ನೊಬ್ಬ ಪಂಕಜ್ ಸಿಂಗ್ ಅಂತೇಳಿ ಈತ ಮತ್ತು ಇನ್ನೂ 3 ಜನ ಸೇರಿಕೊಂಡು ಒಂದು ಪ್ಲ್ಯಾನಿಂಗ್ ಮಾಡಿ ಕಾನ್ಸ್ಪಿರಸಿಯಲ್ಲಿ ಭಾಗಿಯಾದವರು. ಸೊ ಅವರು ಈ ಒಂದು ಹುಡುಗರನ್ನ ಬಳಸಿಕೊಂಡು ಈ ಒಂದು ಕೃತ್ಯ ಎಸಗಿದ್ದಲ್ಲಿ ಸದ್ಯದ ಮಾಹಿತಿ ಪ್ರಕಾರ ಕಂಡು ಬಂದಿದೆ. ಸೊ ಇನ್ನಷ್ಟು ನಾವು ಹೆಚ್ಚಿನ ಮಾಹಿತಿಯನ್ನು ನಮ್ಮ ರಾಜ್ಯಕ್ಕೆ ಬಂದ ಮೇಲೆ ನಾವು ಪೊಲೀಸ್ ಕಸ್ಟಡಿ ತೆಗೆದುಕೊಂಡು ಹೆಚ್ಚಿನ ಒಂದು ಮಾಹಿತಿ ಕಲೆ ಹಾಕೋದು ಬಾಕಿ. ಬಿಹಾರದಲ್ಲಿ ಹೌದೌದು. ಇಲ್ಲ, ನಮ್ಮ ವಶಕ್ಕೆ ತೆಗೆದುಕೊಂಡಿದ್ದೀವಿ. ಅಂದರೆ ಅಲ್ಲಿ ಏನೋ ಬಿಹಾರ ಪೊಲೀಸರಿದ್ದಾರೆ, ಅವರು ಮತ್ತು ನಮ್ಮ ತಂಡದವರು ಕಳೆದ ಒಂದು ವಾರದಿಂದ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ರೀತಿಯಿಂದ ತನಿಖೆಯನ್ನು ಮಾಡಿ ಜೊತೆಯಲ್ಲೇ ಇದ್ದು ದಸ್ತಗಿರಿ ಮಾಡುವ ಒಂದು ಸಂದರ್ಭದಲ್ಲಿ ಸಹಿತ ಅವರು ನಾವು ಸೇರಿ ಮಾಡಿದ್ದೀವಿ. ಸೊ ಸ್ಥಳೀಯ ಅಧಿಕಾರಿಗಳ ಒಂದು ಸಹಯೋಗ ಭಾಳ ಇಂಪಾರ್ಟೆಂಟ್ ಇದೆ. ನಾವು ನಮ್ಮ ಹಂತದಲ್ಲಿ ನಮ್ಮ ಜೊತೆಗೆ ಇದ್ದಾರೆ, ಬಟ್ ಅವರನ್ನು ಅಲ್ಲಿ ಸ್ಥಳೀಯ ಒಂದು ನ್ಯಾಯಾಲಯಕ್ಕೆ ಈಗಾಗಲೇ ಹಾಜರುಪಡಿಸಿದ್ವಿ. ಅವರನ್ನು ಟ್ರಾನ್ಸಿಟ್ ವಾರೆಂಟ್ ಮೂಲಕ ತೆಗೆದುಕೊಂಡಿದ್ವಿ. ನಾಳೆ ಅವರು ಬರ್ತಾ ಇದ್ದಾರೆ. ನಾಳೆ ಬಂದ ಮೇಲೆ ಇಲ್ಲಿ ಒಂದು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ನಾವು ಮತ್ತೆ ಹೆಚ್ಚಿನ ಒಂದು ವಿಚಾರಣೆಗಾಗಿ ಪೊಲೀಸ್ ಕಸ್ಟಡಿ ತೆಗೆದುಕೊತೀವಿ. ಆವಾಗ ನಾವು ಹೆಚ್ಚಿನ ಒಂದು ಮಾಹಿತಿ ಕಲೆಯಲ್ಲಿ ಹಾಕಲಿಕ್ಕೆ ಸಾಧ್ಯ ಆಗ್ತದೆ.